ನಮಸ್ಕಾರ, ಹೇಗಿದ್ದೀರಾ? ಎಲ್ರಿಗೂ ಹಿರನ್ಸ್ ಗ್ಯಾಲಕ್ಸಿಗೆ ಸ್ವಾಗತ. ದೇವರ ನೈವೇದ್ಯಕ್ಕೂ ಸೈ, ಎಂಥ ಕಾರ್ಯಕ್ರಮಕ್ಕೂ ಸೈ ಅನ್ನೋ ಚಿತ್ರಾನ್ನ ಮಾಡೋದು ನೋಡೋಣ ಬನ್ನಿ. ಈಗ ಮೊದಲಿಗೆ ನಾವು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲದಕ್ಕೂ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸೊ ಇದಕ್ಕೆ ಎಣ್ಣೆ ಕಾದ ನಂತರ ನೀವು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕಿ ಚಿಟಪಟ ಅಂತ ಅಂದಮೇಲೆ ನೀವು ಕಡಲೆಬೀಜ ಹಾಕ್ಕೋಬೇಕು. ಕಡಲೆಬೇಳೆ ನೀವು ಆಮೇಲೆ ಹಾಕ್ಕೋಬೇಕು. ಸಣ್ಣ ಊರಿನಲ್ಲಿ ಕಡಲೆಬೀಜ ರೋಸ್ಟ್ ಆಗುತ್ತೆ. ಅರ್ಧ ರೋಸ್ಟ್ ಆದಮೇಲೆ ಕಡಲೆಬೇಳೆ ಹಾಕ್ಕೋಬೇಕು. ಹಾಗೆ ಉದ್ದಿನಬೇಳೆ ಹಾಕ್ತೀನಿ. ಸೊ ಇಲ್ಲಿ ನಿಮಗೆ ಕೆಲವರಿಗೆ ಕಡಲೆಬೇಳೆ ಜಾಸ್ತಿ ಇಷ್ಟಪಡೋರು ಇರ್ತಾರೆ, ಕಡಲೆಬೀಜ ಇಷ್ಟಪಡೋರು ಇರ್ತಾರೆ. ನಿಮ್ಮ ರುಚಿಗನುಸಾರ ನೀವು ಹಾಕ್ಕೋಬೋದು. ಅದೆಲ್ಲ ರೋಸ್ಟ್ ಆದಮೇಲೆ ಗೋಲ್ಡನ್ ಕಲರ್ ಬಂದಮೇಲೆ ನೀವು ಈರುಳ್ಳಿ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಾಗೆ ಅರಿಶಿನೂ ಹಾಕ್ಕೊಂಬಿಡಿ. ಜೊತೆಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ, ಪೂರ್ತಿಯಾಗಿ ರೋಸ್ಟ್ ಮಾಡಬೇಡಿ, ಜಸ್ಟ್ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಅದಾದಮೇಲೆ ನೀವು ಬಾಡಿಸ್ಕೊಂಡ್ಮೇಲೆ ಸ್ಟವ್ ನೀವು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿದ ತಕ್ಷಣ ನೀವು ಸಾಲ್ಟ್ ಹಾಕ್ಕೋಬೇಕಾಗುತ್ತೆ. ಕುಕ್ ಮಾಡೋಕೆ ನೀವು ಸಾಲ್ಟ್ ಹಾಕ್ಕೋಬೇಡಿ. ಸೊ ಇಮಿಡಿಯೇಟ್ ನೀವು ಸ್ಟವ್ ಆಫ್ ಮಾಡಿದ ತಕ್ಷಣ ಆ ಕಾವಿಗೆ ನೀವು ಸಾಲ್ಟ್ ಹಾಕ್ಕೊಂಬಿಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಾದಮೇಲೆ ನೀವು ತಿರುಗಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವು ಅನ್ನ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ಅನ್ನ ಬಿಸಿ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ. ಸೊ ಹಾಗಾಗಿ ಬಿಸಿ ಇದೆ ಅನ್ನ. ಸೊ ಬಿಸಿ ಕಲಿಸ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಬಿಸಿಯಾಗಿರೋ ಅನ್ನನ ನೀವು ಪಾತ್ರೆಯಿಂದ ತೆಕ್ಕೊಂಡು ಬಾಣಲಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಡಿ. ಆರಿದ್ಮೇಲೆ ನೀವು ನಿಂಬೆಹಣ್ಣ ಹಿಂಡ್ಕೋಬೇಕು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಉರಿನಲ್ಲಿರುವಾಗ ನಿಂಬೆಹಣ್ಣ ನೀವು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಅನ್ನದ ಮೇಲೆ ನಿಂಬೆಹಣ್ಣು ಹಾಕ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಉಪ್ಪು ಸಾಕಾಗ್ತಿದ್ರೆ ಇನ್ನೊಂಚೂರು ಉಪ್ಪು ಹಾಕ್ಕೊಂಡು ಇವಾಗಲೇ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಮುಚ್ಚಿಟ್ಬಿಡಿ. ಒಂದು 10-15 ನಿಮಿಷ ಆದಮೇಲೆ ಓಪನ್ ಮಾಡಿ ನೀವು ತಿಂದು ನೋಡಿ. ರುಚಿಯಾದ ಎಲ್ಲ ವೆದರ್ಗೂ ಸರಿ ಹೋಗುವಂಥ ಚಿತ್ರಾನ್ನ ರೆಡಿ ಇರುತ್ತೆ. ಬಹಳ ರುಚಿಯಾಗಿರುತ್ತೆ. ದೇವ್ರ ನೈವೇದ್ಯಕ್ಕೂ ಕೊಡ್ಬೋದು, ಹಾಗೂ ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು. ನಿಮ್ಮ ಹಿರನ್ಸ್ ಚಾನಲ್ನ ಸಪೋರ್ಟ್ ಮಾಡ್ತಾ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.